ಗೋಡೌನ್ದಲ್ಲಿ ನಿಮ್ಮ ಬೆಳೆದ ಬೆಳೆಯನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ರೇಟ್ ಬಂದಾಗ ಮಾರಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ನಿಮ್ಮ ಮಾರ್ಕೆಟ್ ನಿಮ್ಗೆ ಸಿಗ್ತಂದ್ರೆ ನೀವೇ ಶ್ರೀಮಂತರು ಅಲ್ವಾ? ಯೋಚನೆ ಮಾಡಿರಿ ಎಲ್ಲರೂ. ಯಾಕೆ ಮತದಾರನ ಎಚ್ಚರಿಸೋ ಕೆಲಸ ನಮ್ಮದು ಅಷ್ಟೇ. ಇನ್ನು ನಡಿಬೇಕಾಗಿದ್ದು ಬಿಡಬೇಕಾದ ನಿಮಗೆ ಬಿಟ್ಟಂಥದ್ದು ಇದೊಂದು ಹಾದಿಲ್ಲ. ಈ ದೇಶದ ಬದಲಾವಣೆಗೆ ಮುಖ್ಯ ಮತ್ತು ಪ್ರಮುಖ ಆಧಾರ ಅಂದರೆ ಮತದಾರರು ಎಚ್ಚರಗೊಳ್ಳೋದು, ತಮ್ಮ ನಾಯಕರನ್ನು ಜನಸೇವೆ ಮಾಡುವಂಥ ಯೋಗ್ಯರನ್ನ ಆಯ್ಕೆ ಮಾಡೋದು ನಿಮ್ಮ ಮೇಲದ. ಅದೇನೂ ಇರಲಿ, ಬರುವ ಚುನಾವಣೆ ಯೋಗ್ಯರಿಗೆ ಆಯ್ಕೆ ಆಗಲಿ ಅಂಥೇಳಿ ಈ ದಿಶೆಯಲ್ಲೇ ಈಗಿನಿಂದಲೇ ನಿಮಗೆ ಈ ಒಂದು ಹೇಳೋ ಪ್ರಯತ್ನ ಮಾಡ್ತಾಯಿದ್ವಿ. ಇದನ್ನು ನೀವು ಎಷ್ಟರ ಮಟ್ಟಿಗೆ ಪಾಲಿಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಮಾಡಿರಷ್ಟು ಒಳ್ಳೆಯದು. ಅಂದಾಗ ಮಾತ್ರ ಈ ದೇಶದ ರಾಜಕೀಯದಲ್ಲಿಯೇ ಭ್ರಷ್ಟತೆ, ಅಧಿಕಾರಶಾಹಿಯಲ್ಲಿಯೇ ಭ್ರಷ್ಟತೆ ಎಲ್ಲದಕ್ಕೂ ರಾಮಬಾಣ ಆಗ್ತದೆ. ಅದು ಬಿಟ್ಟು ಯಾರೋ ಬೇಕಾದ ಹೇಳಿ, ಸಿದ್ದರಾಮಯ್ಯರು ಒಂದು ಹೇಳ್ತಾರೆ, ನಾನು ಭ್ರಷ್ಟಾಚಾರ ರಹಿತ ಮಾಡ್ತೀನಿ ಅಂತೇಳಿ, ಮೋದಿಯವರು ಹೇಳ್ತಾರೆ ಭ್ರಷ್ಟಾಚಾರ ರಹಿತ ಅಂತೇಳಿ. ಭ್ರಷ್ಟಾಚಾರ ರಹಿತ ಮಾಡ್ತಂತೇಳಿ ಕಾಂಗ್ರೆಸ್ನ ಅಧಿಕಾರ ತೊಗೊಂಡಂಥ ಮೋದಿಯವರು ಕಳೆದ 11 ವರ್ಷದಿಂದ ಏನು ಮಾಡಿದರು ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ ಇಲ್ಲದ. ಎಲ್ಲ ನೆಲೆಯಲ್ಲೇ ಮತದಾರರು ಯೋಗ್ಯರನ್ನು ಆಯ್ಕೆ ಮಾಡುವಂಥ ಸಮಯ ಇವತ್ತು ಬಂದದ. ಮತ್ತು ಪ್ರತಿ ಹಳ್ಳಿಯಾಗೂ ನಿಮ್ಗೆ ಗೊತ್ತಿರ್ತದೆ ಅಲ್ಲಿ ಇದ್ದಂಥ ಸದಸ್ಯರು ಹೆಂಗಿದ್ದಾರಪ್ಪ ಅಂತೇಳಿ. ಅದಕ್ಕೆ ಯೋಗ್ಯ ಸದಸ್ಯನ ಆರಿಸ್ರಿ. ಬೇರೆ ಕಡೆ ಗೊತ್ತಾಗೋದಿಲ್ಲ, ನಿಮ್ಮ ಊರಾಗ ಯಾರು ಅದಾರಪ್ಪ ಪ್ರತಿಯೊಂದು ಹಳ್ಳಿಯಾಗ ಯೋಗ್ಯರು, ಅವ್ರ ಹುಡುಕಿಯಲ್ಲಿ ಮೆಂಬರ್ ಮಾಡಿರಿ, ಸದಸ್ಯರು ಮಾಡಿರಿ, ಮಾಡಿ ಆಯ್ಕೆ ಮಾಡಿ ನಿಮಗೆ ಬೇಕಾದಂಥ ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿದ್ರೆ ನಿಶ್ಚಿತವಾಗಿಯೂ ಡೆವಲಪ್ಮೆಂಟ್ ಅಂತ ಅಂತೀವಲ್ಲ ಅದು ಆಗ್ತದೆ. ಮತ್ತು ಮುಂಬರುವ ದಿನದಲ್ಲಿ ದೇಶದ ಚಿತ್ರ ಬದಲಾಗ್ತದೆ. ಅದೆಲ್ಲ ಇರೋದು ನಿಮ್ಮ ಕೈಯಲ್ಲಿ ಅಂತ ಹೇಳ್ತಾ, ಆದರೂ ಒಂದು ಮಾತನ್ನು ಎಚ್ಚರಿಸೋದು ಸಿದ್ದರಾಮಯ್ಯರಂತೆ ಮೊದಲು ಗ್ರಾಮ ಪಂಚಾಯತ್ ಇಟ್ಕೊಂಡಿದ್ರೆ ಕಾರಣಿಷ್ಟ ಅವ್ರಿಗೂ ಒಂದು ಪರೀಕ್ಷೆ ಗ್ಯಾರಂಟಿ ಯಶಸ್ವಿ ಆಗ್ಯದ, ನಾನು ತಪ್ಪು ಮಾಡಿದ್ದೆ ಅಂತ. ಅದಕ್ಕೆ ನೀವು ಉತ್ತರ ಕೊಡ್ರಿ, ಸರಿನೋ ತಪ್ಪು ಅಂತೇಳಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯಕ್ಕಾಗಿ ವಂದನೆಗಳು.